ಬಳ್ಳಾರಿಯಲ್ಲಿ ಒಂದು ಸೆಂಟ್ರಲ್ ಜೈಲಿದೆ. ಈ ರೇಣುಕಾಸ್ವಾಮಿ ಕೊಲೆ ಆರೋಪಿ ನಟ ದರ್ಶನನ್ನು ಕೂಡ ಇದೇ ಬಳ್ಳಾರಿ ಜೈಲಲ್ಲಿ ಇಡಿಸಿದ್ರು. ಆದರೆ ಈ ಬಳ್ಳಾರಿ ಜೈಲ ಅಥವಾ ಇದು ಬಳ್ಳಾರಿದ ಐಷಾರಾಮಿ ಹೋಟ್ಲ ಅಂತ ಸಹಜವಾಗಿ ಪ್ರಶ್ನೆ ಬರುತ್ತೆ. ಬೆಂಗಳೂರಲ್ಲಿ ಪರಪ್ಪನಗ್ರಹದಲ್ಲಿ ಏನೇನೋ ನಡೀತಾ ಇತ್ತು ಅನ್ನೋ ಕಾರಣಕ್ಕೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ರು. ಬಳ್ಳಾರಿ ಜೈಲಲ್ಲಿ ಏನು ಮಾಡೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ. ಆದರೆ ಅದೇ ಬಳ್ಳಾರಿ ಜೈಲಿನಲ್ಲಿ ಏನೇನಾಗ್ತಿದೆ ಗೊತ್ತಾ? ಪವರ್ಫುಲ್ ಎಕ್ಸ್ಕ್ಲೂಸಿವ್ ಸುದ್ದಿ ನಿಮ್ಗೆ ಇಡ್ತಾ ಇದ್ದೀವಿ. ಬಳ್ಳಾರಿ ಜೈಲಲ್ಲಿ ನಡೀತಾ ಇರುವಂತಹ ವ್ಯವಸ್ಥೆಗಳ ಬಗ್ಗೆ. ನಟ ದರ್ಶನ್ ಇದ್ದಂಥ ಬಳ್ಳಾರಿಯ ಜೈಲು, ಇದೇ ಜೈಲಲ್ಲಿ ಮೊಬೈಲ್ ಫೋನ್ ಬಳಕೆ ಮಾಡ್ತಾರೆ, ಫೋಟೋ ತಗೋತಾರೆ. ಐಷಾರಾಮಿ ಜೀವನ. ಐಷಾರಾಮಿ ಅಂತಂದ್ರೆ ಏನು 5 ಸ್ಟಾರ್ ಫೆಸಿಲಿಟಿ ಅಂತಲ್ಲ. ಅವರೆಲ್ಲ ತಪ್ಪು ಮಾಡಿ ಕೆಲವರು ಆರೋಪಿಗಳು, ಕೆಲವರು ಅಪರಾಧಿಗಳು ಜೈಲಲ್ಲಿದ್ದಾರೆ. ಅವ್ರಿಗೆ ಗಾಂಜಾ ಸಿಗುತ್ತೆ, ಡೈಲಿ ನಾನ್ ವೆಜ್ ಊಟ ಸಿಗುತ್ತೆ, ಅವ್ರು ಜೈಲಲ್ಲಿದ್ದಾರೋ ಅಥವಾ ಯಾವುದೋ ಹೋಟ್ಲಲ್ಲಿದ್ದಾರೋ ಅನ್ನೋ ರೀತಿಯಲ್ಲಿ ಫೆಸಿಲಿಟಿಗಳು ಸಿಗುತ್ತೆ. ಕಾಸೊಂದಿದ್ರೆ ಕಾಸೊಂದು ಕೊಡ್ತೀರಿ ಅಂತಂದ್ರೆ ನಿಮ್ಗೆ ಎಂಥ ವ್ಯವಸ್ಥೆ ಬೇಕು ಹೇಳಿ, ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡ್ತಾರೆ. ಅಂಥ ವ್ಯವಸ್ಥೆಗಳು ಬಳ್ಳಾರಿ ಜೈಲಲ್ಲಿ ರಾಜಾರೋಷವಾಗಿ. ಈ ವಿಡಿಯೋ ರೆಕಾರ್ಡ್ ಆಗಿ ಬಂದಿರೋದು ಕೂಡ ಬಳ್ಳಾರಿ ಜೈಲು ಒಳಗಡೆಯಿಂದಾನೆ ಒಂದು ವಿಡಿಯೋ ರೆಕಾರ್ಡ್ ಆಗುತ್ತೆ. ಒಬ್ಬ ಕಾಲ ಮೇಲೆ ಕಾಲು ಹಾಕ್ಕೊಂಡು ಒಂದೇನೋ ಅಡುಗೆ ಆಗ್ತದೆ, ಆ ಅಡುಗೆ ವಿಚಾರ ರೆಡಿ ಮಾಡ್ಕೊಂಡಿರೋದನ್ನ ವಿಡಿಯೋ ಮಾಡ್ಕೊಂಡು ಕೂತಿದ್ದಾನೆ. ಇನ್ನೊಬ್ಬ ಫೋನ್ ಇಟ್ಕೊಂಡಿದ್ದಾನೆ, ಫೋನಲ್ಲಿ ಮಾತಾಡ್ತಿರ್ತಾನೆ, ಅವನದೊಂದು ವಿಡಿಯೋ ಮಾಡ್ಕೋತಾರೆ. ಇನ್ನೂ ಹಲವು ವಿಡಿಯೋಗಳಿವೆ. ಈ ಎಲ್ಲ ವಿಡಿಯೋಗಳು ಬರ್ತಾ ಇರೋದು ಬಳ್ಳಾರಿ ಜೈಲಿಂದ. ನಾವು ಹೊರಗಡೆ ಕೂತ್ಕೊಂಡು ಅಯ್ಯೋ ಆತ ಹಂಗೆ ಮಾಡ್ದ, ಅವ್ನು ಹಿಂಗೆ ಮಾಡ್ದ, ಅವನ ಅಪರಾಧಿ, ಅವನ ಆರೋಪಿ, ಅವನ್ನ ಜೈಲಿಗೆ ಹಾಕಿಬಿಡ್ಬೇಕು ಅಂತೀರಿ. ಜೈಲಿಗೆ ಹಾಕಿದವ್ರು ಏನು ಮಾಡ್ತಿದ್ದಾರೆ ಗೊತ್ತಾ? ಜೈಲಲ್ಲಿ ಅವ್ರಿಗೆ ಫೆಸಿಲಿಟಿಗಳು ಹೆಂಗಿದೆ ಗೊತ್ತಾ? ಇದು ಜೈಲಂತೂ ಅಲ್ಲವೇ ಅಲ್ಲ. ನೋಡಿ, ಈತ ಏನೂ ಗೊತ್ತಿಲ್ದಿರೋ ಹಾಗೆ ಒಂದು ಟವಲನ್ನು ಕಿವಿ ಮೇಲೆ ಸುತ್ಕೊಂಡಿದ್ದಾನೆ. ಯಾಕಪ್ಪ ಟವಲ್ ಸುತ್ಕೊಂಡಿದ್ದಾನೆ ಅಂತ ನೋಡಿದ್ರೆ, ಟವಲ್ ಒಳಗಡೆ ಮೊಬೈಲು. ಇವನು ಯಾವುದೋ ಒಂದು ಅಪರಾಧ ಪ್ರಕರಣದಲ್ಲಿ ಒಳಗಡೆ ಇರೋ ವ್ಯಕ್ತಿ, ಆಸಾಮಿ. ಇವನೇನಲ್ಲಿ ಒಳಗಡೆ ಜೈಲು ನೋಡ್ಕೊಂತ ಬಿಟ್ಟಿರೋದಲ್ಲ. ತಪ್ಪು ಮಾಡಿದ್ಯಪ್ಪ, ನಿನ್ನ ಶಿಕ್ಷೆ ಇದು, ಜೈಲು, ಕುತ್ಕೋ ಇಲ್ಲಿ ಅಂತ. ಆದ್ರೆ ಅವನು ಆರಾಮಾಗಿ ಫೋನ್ ಮಾತಾಡ್ಕೊಂಡು ಆರಾಮಾಗಿ ತನ್ನ ಕುಟುಂಬದವ್ರ ಜೊತೆಗೆ, ತನ್ನ ಸ್ನೇಹಿತರ ಜೊತೆಗೆ ಎಷ್ಟು ಈಸಿಯಾಗಿದ್ದಾನೆ, ಎಷ್ಟು ಆರಾಮಾಗಿದ್ದಾನೆ. ಇನ್ನೊಬ್ಬ ನೋಡಿ, ಯಾವುದೋ ಪಿಕ್ಚರ್ ಶೂಟಿಂಗ್ಗೆ ಕೂತಂಗಿದೆ, ಇವರೆಲ್ಲ ನಮಾಜ್ ಮಾಡಿ ಮುಸ್ಲಿಮರೆಲ್ಲ ಒಟ್ಟಾಗಿ ಕೂತಿದ್ದಾರೆ. ಇಲ್ಲೊಬ್ರು ಪೊಲೀಸಪ್ಪ ನೋಡಿ, ಕೈದಿಗಳ ಜೊತೆ ಕೂತ್ಕೊಂಡು ಏನೋ ಆಟ ಆಡ್ತಿದ್ದಾರೆ. ಇವ್ರಿಗೆಲ್ಲ ಕೇರಮ್ ಅಂತೆ. ಜೈಲು ಅಂತಂದರೆ ಜೈಲ್ ರೀತಿಯಲ್ಲಿಲ್ಲ, ಐಷಾರಾಮಿ ವ್ಯವಸ್ಥೆಗಳನ್ನು ಕೊಡುವ ಒಂದು ಹೋಟೆಲ್ ರೀತಿಯಲ್ಲಿದೆ. ಇದಕ್ಕೆಲ್ಲ ನಮ್ಮ ತೆರಿಗೆ ದುಡ್ಡಲ್ಲ. ನೋಡಿ, ಇದೇನು ಗಾಂಜಾದ ಸಪ್ಲೈಯಲ್ಲಿ ಅಷ್ಟೊಳಗಾಗುತ್ತೆ. ಒಳಗಡೆ ಬೇಕು ಅನ್ನೋದು ಸಿಗುತ್ತೆ. ಗಾಂಜಾ ಸಿಗುತ್ತೆ, ನಾನ್ ವೆಜ್ ಸಿಗುತ್ತೆ, ಫೋನ್ ಸಿಗುತ್ತೆ, ಅರ್ಜೆಂಟಿಗೆ ಸಿಗರೇಟ್ ಸಿಗುತ್ತೆ. ನೋಡಿ, ಫಿಶ್ಶು ಫ್ರೈಗೆ ಮಸಾಲೆ ಹಾಕಿ ಕಳಿಸೋರೆ. ಯಾರೋ ಮೀನನ್ನು ಅರ್ದು ಇವ್ರು ಅಡುಗೆ ಮಾಡ್ಕೊಳ್ಳೋದಕ್ಕೆ ವ್ಯವಸ್ಥೆ, ಕಾಯಿ, ಬೇಕಾದ ವ್ಯವಸ್ಥೆ, ಅಡುಗೆ ಮನೆ, ಒಲೆ, ಬೆಂಕಿ, ಪಾತ್ರೆ, ತಪ್ಪಲೆ ಎಲ್ಲ ಸಿಗುತ್ತೆ. ಇದೆಲ್ಲ ಜೈಲು. ನಾವು ಇಲ್ಲಿ ಕೂತ್ಕೊಂಡು ಇವ್ರು ಜೈಲಿಗೆ ಹೋದರೆ ಹಂಗಾಗ್ತಾರೆ, ಮನ ಪರಿವರ್ತನೆ ಆಗುತ್ತೆ, ಮತ್ತೊಂದಾಗುತ್ತೆ, ಮಗದೊಂದಾಗುತ್ತೆ ಅಂತ ನಮ್ಮ ಕನಸು, ನಮ್ಮ ಭ್ರಮೆ. ನಮ್ಮ ವ್ಯವಸ್ಥೆ ಸರಿಯಾಗಲ್ಲ. ನಮ್ಮಲ್ಲಿ ನೀವು ಪರಪ್ಪನ ಜೈಲಿಂದ ಕರ್ಕೊಂಡೋಗಿ ಬಳ್ಳಾರಿಗೆ ಹಾಕಿದ್ರೆ 2 ದಿನ ಮೀಡಿಯಾದವ್ರು 4 ದಿನ ಕ್ಯಾಮ್ರಾ ಹಾಕೊಂಡು ನಿಂತಿರ್ತಾರೆ. ಎಲ್ಲ ಸ್ವಲ್ಪ ಸೈಲೆಂಟ್ ಆಗಿ ಇರಪ್ಪ ಅಂತ ಹೇಳ್ದಂಗೆ ಕಾಣುತ್ತೆ. ಆಮೇಲೆ ಆ ಮೀಡಿಯಾದವರೆಲ್ಲ ಹೋದ್ರ ಮನೆಗೆ ಇನ್ನು ನಮ್ಗೆ ಬೇಕಾಗಿರೋದು ಮಾಡಬಹುದು ಅನ್ನೋ ರೀತಿಯಲ್ಲಿ ಇವ್ರುಗಳ ರಾಜಾರೋಷ, ದರ್ಬಾರು. ನಮ್ಮ ಪ್ರತಿನಿಧಿ ವೀರೇಶ್ ಜೈಲು ಮುಂದೆಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಮತ್ತೆ ಯಾವ ಪುರುಷಾರ್ಥಕ್ಕೆ ಜೈಲಿಗೆ ಹೋಗ್ಬೇಕ್ರಿ ವೀರೇಶ್? ಆರಾಮಾಗಿ ಇಲ್ಲೆಲ್ಲೋ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿರೋ ಯಾವುದೋ ಹೋಟ್ಲಲ್ಲಿ ಕೂರಿಸ್ಬಿಡ್ಬೋದಲ್ಲ. ದುಡ್ಡು ಕೊಡ್ತಾರೆ ಅಂತಂದರೆ ಕಷ್ಟಪಡೋದು ಬೇಕಾಗಿಲ್ಲ, ಆರಾಮಾಗೆ ಒಳಗಡೆ ಕೊಟ್ಬಿಡ್ಬೋದು. ಕೊಡೋದು, ಆಮೇಲೆ ಅದು ವಿಡಿಯೋಗೆ ಹೊರಗಡೆ ಬರೋದು, ನಾವು ಬೈಯೋದು 4 ದಿನ, ಆಮೇಲೆ ಮತ್ತದೇ ಹಣೆ ಬರಹ. ಏನು ನಡೀತಿದೆ ಬಳ್ಳಾರಿ ಜೈಲಲ್ಲಿ ಅಂತ ವೀರೇಶ್? ಎಸ್ ಪ್ರಣೀತ್, ಈ ಒಂದು ಗಣಿ ಜಿಲ್ಲೆಯ ಬಳ್ಳಾರಿ ಅಂದ್ರೆ ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣವಾದ ಸ್ಟ್ರಿಕ್ಟ್ ಪರಿಪಾಲನೆಯಿಂದ ರಾಜ್ಯದಲ್ಲಿ, ದೇಶದಲ್ಲಿ ಹೆಸರಾಗಿತ್ತು. ಆದ್ರೆ ಗಮನಿಸಿದಾಗ ಈ ಒಂದು ಬಳ್ಳಾರಿ ಜೈಲು ಎನ್ನತಕ್ಕಂಥದ್ದು ಕಾರಾಗೃಹ ವಾಸನೆಯಿಂದ ಮನ ಪರಿವರ್ತನೆಯಾಗಿ ಈ ಒಂದು ಕೈದಿಗಳು, ಆರೋಪಿಗಳು ತಾವು ಮತ್ತೊಂದು ಇಲ್ಲಿಗೆ ಬರಲಾರದಂತೆ ಉತ್ತಮ ರೀತಿಯಲ್ಲಿ ಜೀವನ ನಡೆಸಲಿ ಎನ್ನತಕ್ಕಂಥ ಮನ ಪರಿವರ್ತನೆ ಕೇಂದ್ರ ಅಂತ ಅನ್ಕೊಂಡಿದ್ರು. ಆದ್ರೆ ಇಂಥ ಈ ಒಂದು ಕೈದಿಗಳಿಗೆ ಅಥವಾ ಆರೋಪಿಗಳಿಗೆ ಈ ಒಂದು ಜೈಲಿನ ಒಳಗೇನೆ ಈ ಒಂದು ಗಾಂಜಾ ಮತ್ತು ಬರಿಸಿರ್ತಕ್ಕಂತಹ ಗಾಂಜಾ, ಬೀಡಿ, ಸಿಗರೇಟ್, ಗುಟ್ಕಾಗಳ ಒಂದು ಮತ್ತೆ ಅವ್ರಿಗೂ ಬೇಕೆನ್ನದನ್ನು ಈ ಒಂದು ಕರಿದು ತಿನ್ನತಕ್ಕಂತಹ. ರೈಟ್, ಓಕೆ, ಥ್ಯಾಂಕ್ ಯು ವೀರೇಶ್. ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಆದರೆ ನೋಡ್ತಾ ಇದ್ದೀರಲ್ಲ, ಕಣ್ಣು ಮುಂದೆನೇ ಕಾಣಿಸ್ತಾ ಇದೆಯಲ್ಲ, ಇದೇನು ಜನರೇಟೆಡ್ ವಿಡಿಯೋ ಅಲ್ಲ. ಬಳ್ಳಾರಿ ಜೈಲು ಒಳಗಡೆಯಿಂದನೇ ಬಂದಿರೋ ವಿಡಿಯೋ, ಬಳ್ಳಾರಿ ಜೈಲಲ್ಲಿ ಇರೋರೇ ಮಾಡಿ ಕಳಿಸಿರೋ ವಿಡಿಯೋ. ನೋಡಿ ಸರ್, ಬಳ್ಳಾರಿ ಜೈಲಲ್ಲಿ ಹಿಂಗೆ ಆಗ್ತಿದೆ ಅಂತ. ಇಷ್ಟೆಲ್ಲ ಆರಾಮಾದ ಸೌಲಭ್ಯ ಸಿಗುತ್ತೆ ಅನ್ನೋ ಕಾರಣ ಇದ್ದರೆ ಯಾವ ಕೋರ್ಟ್ ಬೇಕು, ಯಾಕೆ ಬೇಕು, ಜೈಲು ಹಾಕಬೇಕು, ಅವ್ರಿಗೆ ಶಿಕ್ಷೆ ಹಾಕಬೇಕು, ಅದಕ್ಕೊಂದಿಷ್ಟು ಹಿಯರಿಂಗು, ಒಂದಿಷ್ಟು ಜನರಿಗೆ ಸಂಬಳ, ಸರ್ಕಾರಿ ದುಡ್ಡು, ತೆರಿಗೆ, ನಮ್ಮ ದುಡ್ಡಲ್ಲೇ ಇವ್ರಿಗೆ ಊಟ ಹಾಕೋದು ನೆನಪಿರಲಿ.
ನಮ್ಮ ದುಡ್ಡಲ್ಲೇ, ತೆರಿಗೆ ದುಡ್ಡಲ್ಲೇ ಇವ್ರಿಗೆ ಊಟ ಉಪಚಾರ ಎಲ್ಲ ಬರೋದು. ಆದರೆ ಜೈಲಿನ ಪರಿಸ್ಥಿತಿ ಹಿಂಗಿದೆ. ಇನ್ನಾದರೂ ಯಾರಾದರೂ ಸರಿ ಹೋಗ್ತಾರಾ? ಅದು ನಮ್ಮ ಕನಸು ಅಷ್ಟೇ.